20 ವರ್ಷದಿಂದ ಮನ್ರೇಗಾ ಕಾರ್ಯರೂಪಕ್ಕೆ ಬಂತು 2006ರಲ್ಲಿ. ಏನು ಇದು ಸಾಕಷ್ಟು ಸಮಯ ಕಳೆದು ಈ ಕಾರ್ಯಕ್ರಮ ಬಯಸಿದ ಮಟ್ಟದಲ್ಲಿ ಫಲಕಾರಿ ಆಗಿಲ್ಲ, ಯಶಸ್ವಿ ಆಗಿಲ್ಲ. ತುಂಬ 10 ಲಕ್ಷ ಕೋಟಿಗಿಂತ ಹೆಚ್ಚು ಹಣವನ್ನು ಖರ್ಚು ಮಾಡುವಂಥದ್ದಾಗಿದೆ. ಈ ಖರ್ಚು ಮಾಡಿದಂಥ ಹಣ ಜನಕ್ಕೆ ಅನುಕೂಲ ಆಗಬೇಕು, ಗ್ರಾಮೀಣ ಭಾಗದ ಜನರಿಗೆ ಅನುಕೂಲ ಆಗಬೇಕು, ಅವರಿಗೆ ಮೂಲಭೂತ ಸೌಕರ್ಯ ಒದಗಿಸಬೇಕು ಅನ್ನುವಂಥ ದೃಷ್ಟಿಯಲ್ಲಿ 20 ವರ್ಷದಲ್ಲಿ ಯಾವ ರೀತಿ ಈ ಕಾರ್ಯಕ್ರಮ ಅನುಷ್ಠಾನವಾಗಿರೋದನ್ನು ಮೌಲ್ಯಮಾಪನವನ್ನು ಮಾಡಿ ಕೇಂದ್ರದ ಸರ್ಕಾರ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಒಂದು ನಾಯಕತ್ವದಲ್ಲಿ ಇದನ್ನು ಸಾಕಷ್ಟು ಸಮಾಲೋಚನೆಗಳು ಅಧ್ಯಯನವನ್ನು ಮಾಡಿ ಇವತ್ತು ಪರಿಣಾಮಕಾರಿಯಾಗಿ ಅನುಷ್ಠಾನವನ್ನು ಮಾಡಲಿಕ್ಕೆ ಉದ್ಯೋಗ ಖಾತ್ರಿಯಲ್ಲಿ 100 ದಿನದಿಂದ 125 ದಿನವನ್ನು ಮಾಡಿರುವಂಥದ್ದು, ಇನ್ನು ಹೆಚ್ಚಿನ ಬಡ್ಜೆಟನ್ನು ಹೆಚ್ಚಿಸ್ತಿರುವಂಥದ್ದು, ಭಾಳ ಸ್ಪಷ್ಟವಾಗಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ಗಟ್ಟಿಯಾದಂಥ ಕೆಲಸಗಳು, ಅವಶ್ಯಕತೆ ಇರೋಂಥ ಕೆಲಸಗಳನ್ನು ಗುರುತಿಸಿ ಜವಾಬ್ದಾರಿಯುತವಾಗಿ ಮಾಡಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಭ್ರಷ್ಟಾಚಾರವನ್ನು ರಹಿತವಾಗಿ ಮಾಡಿ ನೇರವಾಗಿ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡೋಂಥ ಕೂಲಿ ಕಾರ್ಮಿಕರು, ರೈತರಿಗೆ, ನೇರವಾಗಿ ದಲಿತರಿಗೆ ಹಣ ದಕ್ಕಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಪಾರದರ್ಶಕತೆ ಮತ್ತು ತಂತ್ರಜ್ಞಾನವನ್ನು ಅಳವಡಿಸಿ ಇವತ್ತು ಗ್ರಾಮೀಣ ಅಭಿವೃದ್ಧಿ ಆಗಲಿಕ್ಕೆ ಸೂಕ್ತ ಕ್ರಮವನ್ನು ವಹಿಸಿದ್ದಾರೆ. ಅದನ್ನು ಸ್ವಾಗತಿಸೋದು ಬಿಟ್ಟು ಇಲ್ಲಿ ರಾಜಕೀಯ ಪ್ರೇರಿತವಾಗಿ ಬರೀ ರಾಜಕೀಯ, ಕಾಂಗ್ರೆಸ್ ಅಂದರೆ ರಾಜಕೀಯ, ಎಲ್ಲಿ ದೇಶಕ್ಕೆ ಒಂದು ಒಳ್ಳೇದು ಮಾಡಬೇಕು, ರಾಜ್ಯಕ್ಕೆ ಒಳ್ಳೇದು ಮಾಡಬೇಕು, ಗ್ರಾಮಕ್ಕೆ ಒಳ್ಳೇದು ಮಾಡಬೇಕು ಅನ್ನೋಂಥ ಯಾವ ಸ್ಪಷ್ಟತೆ ಇಲ್ಲದೆ, ಜವಾಬ್ದಾರಿಯನ್ನು ತಗೊಳ್ಳದೆ, ಯಾವುದ್ರ ಬಗ್ಗೆ ಗಮನ ಹರಿಸದೆ ಬೇಕಾಬಿಟ್ಟಿ ರಾಜಕೀಯವನ್ನು ಮಾಡಬೇಕು, ಗೊಂದಲ ನಿರ್ಮಾಣ ಮಾಡಬೇಕು, ಅಪಪ್ರಚಾರವನ್ನು ಮಾಡಬೇಕು ಅನ್ನೋಂಥದ್ದು ಅವರ ಅನುಭವ. ಈ ಕಾಂಗ್ರೆಸ್ನಲ್ಲಿ ಅನುಭವವನ್ನು ಒಳ್ಳೆಯದಕ್ಕೆ ಉಪಯೋಗಿಸ್ಕೊಳ್ಳಲ್ಲ, ಬರೀ ಕೆಟ್ಟದಕ್ಕೆ ಉಪಯೋಗಿಸ್ಕೊಳ್ಳಿಕ್ಕೆ, ಗೊಂದಲ ನಿರ್ಮಾಣ ಮಾಡಲಿಕ್ಕೆ, ಸಕಾರಾತ್ಮಕವಾಗಿ ಕೆಲಸವನ್ನು ಮಾಡೋದು ಬಿಟ್ಟು ಬರೀ ಸಮಾಜ ಹಿತಕ್ಕೆ ವಿರೋಧವಾಗಿ ಕೆಲಸ ಮಾಡೋಂಥದ್ದು ಕಾಂಗ್ರೆಸ್ ಆಗಿದೆ. ಸ್ವಾಗತಿಸ್ತೀವಿ. ಆದರೆ ಈ ರೀತಿ ಸರ್ಕಾರದ ಹಣವನ್ನು ದುರ್ಬಳಕೆ, ಟ್ಯಾಕ್ಸ್ ಪೇರ್ ಹಣವನ್ನು ದುರ್ಬಳಕೆ ಮಾಡ್ತಿದ್ದಾರೆ. ಹಾಗೂ ಇವರು ದುರುದ್ದೇಶದಿಂದ ಮಾಡಬೇಕು ಅಂತ ಹೊರಟಿದೆ. ಆಯಿತು, ಎದುರಿಸೋಣ. ಸದನದಲ್ಲೇ ನಿಮ್ಮನ್ನು ಸಂಪೂರ್ಣವಾಗಿ ಬಯಲಿಗಿಳಿಯುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಭಾಳ ಸ್ಪಷ್ಟವಾಗಿ ಯಾವ ರೀತಿ ಇದುವರೆಗೂ ನಡೆದು ಬಂದಂಥ ದಾರಿಯಲ್ಲಿ ಇವತ್ತು ಇಡೀ ಪಂಚಾಯಿತಿಯಲ್ಲಿ ಎಲ್ಲರನ್ನೂ ಒಕ್ಕಲೆಬ್ಬಿಸುವಂಥದ್ದು, ಹಣ ಲೂಟಿ ಹೊಡೆಯಲಿಕ್ಕೆ ಲೂಟಿಗೋರರನ್ನು ಎತ್ತಿ ಕಟ್ಟುವಂಥದ್ದು, ಲೂಟಿ ಹೊಡೆಯೋರನ್ನು ನಿಮಗೆ ಲೂಟಿ ಹಣ ತಪ್ಪು ಹೋಗುತ್ತೆ ಅನ್ನೋಂಥದ್ದನ್ನ ಇವತ್ತು ಹೇಳುವಂಥ ಪ್ರಯತ್ನ ಈ ಲೂಟಿಗೋರಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಲೂಟಿಗೋರರ ಸರ್ಕಾರ ಆಗಿದೆ. ಈ ಲೂಟಿಗೋರರ ನಿಜವಾದ ಸತ್ಯವನ್ನು, ಅವರ ನಿಜವಾದ ದುರುದ್ದೇಶವನ್ನು ಬಯಲಿಗೆಳೆಯುವಂಥ ಕೆಲಸವನ್ನು ನಾವು ಇವತ್ತು ಪರಿಣಾಮಕಾರಿಯಾಗಿ ಮಾಡ್ತೀವಿ ಅಂತ ವಿಶ್ವಾಸ.